ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿ ಹಿಂಡಲಗ ಜೈಲಿನಲ್ಲಿದ್ದ ಖ್ಯಾತ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಕೊನೆಗೂ ಬಿಡುಗಡೆಯಾಗಿದ್ದಾನೆ. ಸಿದ್ದಾಪುರ ಮಹೇಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯ ಹಿಂಡಲಗ ಜೈಲು ಸೇರಿದ್ದ ಈತನಿಗೆ ನ್ಯಾಯಾಲಯದಿಂದ ಜಾಮೀನು ಮಂಜೂರಾದ ಹಿನ್ನೆಲೆಯಲ್ಲಿ ಇಂದು ಜೈಲಿನಿಂದ ರಿಲೀಸ್ ಮಾಡಲಾಗಿದೆ. ಕಳೆದ 2024ರ ಜುಲೈ ತಿಂಗಳಿನಿಂದ ಹಿಂಡಲಗ ಜೈಲಿನಲ್ಲಿ ಕೈದಿಯಾಗಿದ್ದ ವಿಲ್ಸನ್ ಗಾರ್ಡನ್ ನಾಗ ಇತ್ತೀಚೆಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಜೊತೆ ಚಹಾ ಕುಡಿಯುತ್ತಾ ಸಿಗರೇಟ್ ಸೇದುತ್ತಿದ್ದ ಫೋಟೋ ವೈರಲ್ ಆದ ಪ್ರಕರಣದಲ್ಲೂ ಸುದ್ದಿಯಾಗಿದ್ದ. ಈ ವಿವಾದದ ಬೆನ್ನಲ್ಲೇ ಆತನನ್ನ ಬೆಂಗಳೂರಿನಿಂದ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಇನ್ನು ತೀವ್ರ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ನಾಗ ಕಳೆದೊಂದು ವಾರದಿಂದ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಾ ಇದ್ದ. ಇದೀಗ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಿಂದಲೇ ಆತನ ಬಿಡುಗಡೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಈ ರೀತಿಯಾಗಿ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಇದ್ದಂತ ಕುಖ್ಯಾತ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಕೊನೆಗೂ ಬಿಡುಗಡೆಯಾಗಿರುವಂತದ್ದು. ಇನ್ನು ಸಿದ್ದಾಪುರದ ಮಹೇಶ್ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈತ ಬೆಳಗಾವಿಯ ಹಿಂಡಲಗ ಜೈಲನ್ನ ಸೇರಿದ್ದ. ಆದರೆ ಈತನಿಗೆ ನ್ಯಾಯಾಲಯದಿಂದ ಈಗ ಜಾಮೀನು ಮಂಜೂರಾಗಿರುವ ಕಾರಣ ಈಗ ಜೈಲಿನಿಂದ ಈತ ರಿಲೀಸ್ ಆಗಿದ್ದ. ಈ ಹಿಂದೆ ಕೂಡ ಈತ ದರ್ಶನ್ ಜೊತೆ ಕುಳಿತು ಪರಪ್ಪನ ಅಗ್ರಹಾರದಲ್ಲಿ ಟೀ ಕುಡಿಯುತ್ತಾ ಸಿಗರೇಟ್ ಸೇದ್ತಾ ಇದ್ದಂತ ಫೋಟೋ ವೈರಲ್ ಆದ ಸುದ್ದಿಯ ವಿಚಾರದಲ್ಲೂ ಕೂಡ ಈತ ಭಾರಿ ಸುದ್ದಿಯಲ್ಲಿ ಇದ್ದ. ಕೊನೆಗೆ ಈತನನ್ನ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಮಾಡಲಾಗಿತ್ತು. ದರ್ಶನ್ ಪ್ರಕರಣವಾದ ನಂತರ ಈಗ ಕೊನೆಗೆ ಆತನಿಗೆ ಕೆಲ ದಿನಗಳಿಂದ ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಈಗ ಆತನಿಗೆ ಜೈಲಿನಲ್ಲಿ ಜಾಮೀನು ಸಿಕ್ಕಿರುವ ಕಾರಣ ನೇರ ಆಸ್ಪತ್ರೆಯಿಂದಲೇ ಆತನಿಗೆ ಈ ಒಂದು ಬಿಡುಗಡೆಯ ಪ್ರಕ್ರಿಯೆ ಪೂರ್ಣಗೊಂಡಿರುವಂತಹ ಕಾರಣ ಈಗ ಆತ ಹೊರ ಬಂದಿರುವಂತದ್ದು. 2024ರಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಜೈಲು ಪಾಲಾಗಿದ್ದ. ಈಗ ಕೊನೆಗೆ ಜಾಮೀನು ಮಂಜೂರಾಗಿರುವ ಕಾರಣ ಈತ ಈಗ ಹೊರಗೆ ಬಂದಿರುವಂತದ್ದು. ನ್ಯಾಯಾಲಯದಿಂದ ಈ ಒಂದು ಆದೇಶ ಹೊರಬರ್ತಾ ಇದ್ದಂತೆ ಈತ ಈಗ ಜೈಲಿನಿಂದ ಹೊರ ಬಂದಿರುವಂತದ್ದು. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಇದ್ದಂತ ರೌಡಿ ಶೀಟರ್ ಈಗ ಹೊರಗೆ ಬಂದಿರುವಂತದ್ದು. 2024ರಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈತನಿಗೆ ಜಾಮೀನು ಸಿಕ್ಕಿದೆ.